ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಅಲ್ಲಿ ಬಟರ್ ಮಿಲ್ಕ್ ವಿನಿ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಬಾಳೆ ಗಿಡಕ ನೀರ್ ಬಿಡಬೇಕಾಗಿತ್ತು. ನಮ್ಮ ಅಣ್ಣನೇ ಮೋಟರ್ ಮಾಡ್ಬಿಟ್ಟು ಬಾಳೆ ಗಿಡಕ ನೀರ್ ಬಿಟ್ಟಿದ್ನು. ನಮ್ಮ ತೋಟದ ಪಕ್ಕದಾಗ 3 ಎಕರೆ ಶಾಮಂತಿಗೆ ಬೆಳೆದಿದೆ. ಯಾಕಪ್ಪ ಅಲ್ಲೆಲ್ಲಿಗೆ ಕೆಂಚಿಗೈತೆ ಅಂತ ನನ್ನ ಫ್ರೆಂಡ್ ಕೇಳಿದ್ಕ ಮನೆ ಕೆಲಸದವ್ರು ಬಂದಿದ್ರಣ್ಣ ಮುದ್ದೋಡಕ. ಅವಾಗ ಕಳೆ ಮದ್ದು ಇತ್ತು ಪಕ್ಕದಾಗ, ಅದನ್ನ ಸೇರಿಸ್ಬಿಟ್ಟು ಹೊಡೆದ್ಬಿಟ್ಟವ್ರಣ್ಣ 20 ಲೈನ್ಕ. ಅದಕ್ಕೆ ಈ ತರ ಆಗೈತೆ ಅಂತ ಹೇಳ್ದ. ನಮ್ಮ ರೈತರಿಗೆ ಹೇಳೋದಿಷ್ಟೇ, ನಿಮ್ ಕೈಯಲ್ಲಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರು ಕೇಳ್ಕೊಟ್ಬಿಟ್ಟು ಕೆಲಸ ಮಾಡಿಸಿ ಅಂತ ಹೇಳಕ ಇಷ್ಟಪಡ್ತೀನಿ. ಸರಿ ಅಂದ್ಬಿಟ್ಟು ಹೊಸದ ಹತ್ರ ಹೋಗೋ ಫಸ್ಟ್ಗೆ ನಮ್ಮ ಫ್ರೆಂಡ್ ಹೊರೆನ ಬಿಚ್ಚಿದಿರ ಹಂಗೆ ಎತ್ತಾಕ್ಬಿಟ್ಟಿದ್ನು. ಯಾಕಂತಂದ್ರೆ ಅವ್ನಿಗೆ ಏನು ಅರ್ಜೆಂಟ್ ಇತ್ತೇನೋ ಗೊತ್ತಿಲ್ಲ. ಇನ್ನ ಬೈಯಕ್ ಹೋದ್ರೆ ನಾಳೆದಿಂದ ಹಸುಕ ಹುಲ್ಲಾಗ್ದಿರ ಮಾಡಕ್ತಾನೆ. ಟೈಮ್ ನೋಡಿದೆ 10 ಗಂಟೆ ಆಗಿತ್ತು. ಊಟಕ್ಕೆ ಬಂದೆ. ಏನ್ ಮಾಡಿದ್ಯಮ್ಮ ಊಟ? ಬೀನ್ಸು, ಬೆಳೆಕಾಳು, ಟೊಮೆಟ, ಹುಳಿ ಹಾಕಿದ್ದೀನಿ, ಮುದ್ದೆ ಮಾಡಿದ್ದೀನಿ. ಹತ್ತು ಕಳ್ದಾಗಿದೆ. ಇಷ್ಟೊತ್ತು ಬಾ ಊಟ ಮಾಡಿ. ನಮ್ಮೂರಾಗ ಇವತ್ತು ಕ್ಯಾರೆಟ್ ಕೀಳ್ತಾ ಇದ್ರು. ಸರಿ ಆಯ್ತು ಅಂಬಿಟ್ಟಿದ್ದು ನಮ್ಮ ಹೊಸಕ ಎರಡು ಪಟ್ಟೆ ಕ್ಯಾರೆಟ್ ಸೊಪ್ಪು ಎತ್ಕೊಂಬರಂತ ನಾನು ನಮ್ಮ ಅಣ್ಣ ಹೋಗಿದ್ರೆ. ಸರಿ ಅಂಬಿಟ್ಟಿದ್ದ ಅಲ್ಲಿ ಕೆಲಸದವ್ರು ಕೇಳ್ದ, ಅಣ್ಣ ಎಲ್ಲಿಂದ ಬಂದಿರೋದು ನೀವು ಅಂತ ಕೇಳಿದ್ಕ, ಅಣ್ಣ ನಾವು ಬೇರ್ಕಿಂದ ಬಂದಿರೋದು 30 ಜನ ಅಂತಂದ್ರು. ಸರಿ ಅಂಬಿಟ್ಟು ಗಡ್ಡೆಗಳನ್ನೆಲ್ಲ ಚೆಕ್ ಮಾಡಿದೆ. ಈ ತರ ಇದೆ ₹1 ಕೊಡಲ್ಲ ಮಾರ್ಕೆಟಾಗ, ಈ ತರ ಇದ್ರೆ ನಂಬರ್ 1 ಆಗಿ ಮಾರ್ಕೆಟಾಗ ಸೇಲ್ ಆತೈತೆ. ಸರಿ ಅಂಬಿಟ್ಟಿದ್ದೆ ನಾನು ಪಟ್ಟೆ ಎಲ್ಲ ಕಟ್ಕೊಂಡಿದ್ದೆ. 1-2 ಗಡ್ಡೆ ನಿತ್ಕೊಂಬಂದೆ ಮನೆಕ ಪಲ್ಯಕ ಆಗ್ಲಿ ಅನ್ಬಿಟ್ಟು. ಟೈಮ್ ನೋಡಿದೆ 4 ಗಂಟೆ. ನಮ್ಮ ಅಣ್ಣ 1 ಎಕರೆಕ ಸಬ್ಬಕ್ಕಿ ಬೆಳೆದಿದ್ದ. ಸರಿ ಅನ್ಬಿಟ್ಟಿದ್ದ ಅದಕ್ಕೆ ರೋಟ್ ಹಾಕ್ಬೇಕಾಗಿತ್ತು. ಯಾಕಂತಂದ್ರೆ ರೇಟ್ಗಳು ಕಡಿಮೆ ಅಂತೆ, ಫುಲ್ ಡೌನ್ ಅಂತೆ. ಅದಕ್ಕೋಸ್ಕರ ರೋಟ್ ಹಾಕ್ಬೇಕಾಗಿತ್ತು. ನಮ್ಮ ಅಣ್ಣ ಟ್ಯಾಕ್ಟ್ರಿ ಎತ್ಕೊಂಡ್ಬಂದು ನಾನು ಕ್ಲೀನ್ ಆಗಿ ರೋಟ್ ಹೊಡ್ಕೊಂಡ್ ಬರ್ತಾ ಇದ್ದೆ. ಸರಿ ಉಂಟು ರೋಟ್ ಹೊಡೆದು ಮುಗ್ಸಕ್ಕೆಲ್ಲ ಟೈಮ್ ನೋಡಿದೆ 6:30 ಆಗಿತ್ತು. ನಮ್ಮ ಅಣ್ಣ ಕೂಡ ಮಟನ್ ಕಾಲ್ ಸೂಪ್ ತರಿಸಿದ್ನು. ಕಾಲ್ ಸೂಪ್ ಅಂತಂದ್ರೆ ನಂಕ ಪಂಚಪ್ರಾಣ. ಸೇಮ್ಟಿದ್ದು ನೀವು ಕೇಳ್ಬೋದು, ಏನಣ್ಣ ಶನಿವಾರದಲ್ಲೂ ನೀನ್ ಮಟನ್ ನಾನ್ ವೆಜ್ ತಿಂತೀಯ ಅಂತ. ನಾನು ನನ್ನ ಫ್ರೆಂಡ್ಸು ಶನಿವಾರದಲ್ಲೂ ತಿಂತೀರಿ, ಕಾರ್ತಿಕ್ ಸೋಮವಾರದಲ್ಲೂ ತಿಂತೀರಿ ಅಂತ ಹೇಳಕ ಇಷ್ಟಪಡ್ತೀನಿ. ಸೇಮ್ಟಿದ್ದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗಕ ರಾತ್ರಿ 7:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.